ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಫೋಕಸ್ ಯೂಟ್ಯೂಬ್ ಚಾನಲ್. ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ಒಂದು ಬಿಗ್ ಬಾಸ್ ಅಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೋಡೋದಾದ್ರೆ, ಸಂಚಿಕೆಯ ಶುರುವಿನಲ್ಲಿ ನಿರಂಜನ್ ದೇಶಪಾಂಡೆ ಅವರು ಎಲ್ಲಾ ಒಂದು ಟೀಮ್ಸ್ ಅನ್ನ ವೆಲ್ಕಮ್ ಮಾಡ್ತಾರೆ. 4 ಟೀಮ್ಸ್ ಅಲ್ಲಿ ಇಲ್ಲಿ ಡಿವೈಡ್ ಆಗಿರುತ್ತೆ. ಒಂದು ಶ್ರುತಿ ಟೀಮು, ಸಂಗೀತ ಮತ್ತೆ ವಿನಯ್ ಗೌಡ ಮತ್ತೆ ಚಂದನ್ ಶೆಟ್ಟಿ, ಈ ರೀತಿ ಒಂದು 4 ಗ್ರೂಪ್ ಕ್ರಿಯೇಟ್ ಆಗಿರುತ್ತೆ. ಅದರಲ್ಲಿ ಟೀಮ್ ಲೀಡರ್ಸ್ ಅನ್ನ ಇಲ್ಲಿ ಸ್ಟಾರ್ ಪರ್ಫಾರ್ಮರ್ ಅಂತ ಯಾರು ಮಾಡಿರ್ತಾರೋ ಅವರನ್ನ ಇಲ್ಲಿ ಟೀಮ್ ಲೀಡರ್ ಅಂತ ಮಾಡಿರ್ತಾರೆ. ಅವರು ಅದರಲ್ಲಿ 3 ಜನ ತಮ್ಮ ಟೀಮ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಿಬಿಟ್ಟು ಅವ್ರನ್ನ ಎಲಿಮಿನೇಟ್ ಮಾಡೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ನ ಹೇಳಬೇಕಾಗಿರುತ್ತೆ. ಅದರಲ್ಲಿ ಮೊದಲನೇದಾಗಿ ಪೂರ್ಣಿಮಾ ಅವ್ರನ್ನ ಕರೀತಾರೆ. ಪೂರ್ಣಿಮಾ ಅವರು 3 ಜನನ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಮಂಜು ಅವ್ರನ್ನ ಮತ್ತೆ ದಿಶಾ ಅವ್ರನ್ನ ಮತ್ತೆ ಸುಷ್ಮಿತಾ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಎಲ್ಲವೂ ಒಂದೊಂದು ಸ್ಟ್ರಾಂಗ್ ರೀಸನ್ನ ಕೊಡ್ತಾರೆ. ಆದರೆ ಮಂಜು ಅವರು ಇದಕ್ಕೆ ಪ್ರತಿಸ್ಪರ್ಧಿಯಾಗಿ ಅವ್ರನ್ನ ಅವರು ಡಿಫೆಂಡ್ ಮಾಡ್ಕೊಂಡ್ಮೇಲೆ ಮಂಜುನ ಅವರು ಸೇವ್ ಮಾಡ್ಕೊಳ್ತಾರೆ. ಅದಾದ ನಂತರ ಸುಷ್ಮಿತಾ ಮತ್ತು ದಿಶಾಗೆ ಒಂದು ಟಾಸ್ಕ್ನ ಕೊಡ್ತಾರೆ. ಅದರಲ್ಲಿ ಸುಷ್ಮಿತಾ ಅವರು ಫೇಲ್ ಆಗ್ತಾರೆ ಮತ್ತು ದಿಶಾ ಅವರು ಸೇಫ್ ಆಗ್ತಾರೆ. ಆದ್ದರಿಂದ ಇವತ್ತು ಸುಷ್ಮಿತಾ ಅವ್ರದ್ದು ಇವತ್ತು ಬಿಗ್ ಬಾಸ್ನಲ್ಲಿ ಅಗ್ನಿ ಪರೀಕ್ಷೆಯಲ್ಲಿ ಅವರ ಒಂದು ಎಂಡ್ ಆಗುತ್ತೆ ಜರ್ನಿ. ಅದಾದ ನಂತರ ಅವರು ಹೊರಗಡೆ ಹೋಗ್ತಾರೆ. ನಂತರ ಬರ್ತಕ್ಕಂಥವ್ರು ಹೇಮಲತಾ ಅವರು ಬರ್ತಾರೆ. ಹೇಮಲತಾ ಅವ್ರಿಗೂ ಕೂಡ ಜಡ್ಜಸ್ ಹೇಳಿರೋ ರೀತಿಯಾಗಿ ಅವರು ಕೂಡ 3 ಜನನ ಒಂದು ವೀಕ್ ಕಂಟೆಸ್ಟೆಂಟ್ ಯಾರಿರ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡ್ರಿ ಅಂತ ಹೇಳಿದಾಗ ಅವರು ಅನನ್ಯ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದಾದಮೇಲೆ ಸುನಿಲ್ ಶಾಸ್ತ್ರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದಾದ ನಂತರ ಶೆಟ್ಟಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಬಟ್ ಇವರು ಸೆಲೆಕ್ಷನ್ನ ನೋಡ್ಬಿಟ್ಟು ಜಡ್ಜಸ್ ಒಂದು ಕಡೆ ಶಾಕ್ ಆಗ್ತಾರೆ. ಅವ್ರು ಕೇಳ್ತಾರೆ, ನೀವು ನಿಜವಾಗ್ಲೂ ಕೂಡ ನಿಮಗೆ ಈ ಆಟದ ಬಗ್ಗೆ ಗೊತ್ತಿದೆಯಾ, ನಿಮಗೆ ಏನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರೆ ಅನ್ನೋದು ನಿಮಗೆ ಗೊತ್ತಿದೆಯಾ ಅಂದರೆ, ಹೌದು ನನಗೆ ಗೊತ್ತಿದೆ, ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಅವರು ಹೇಮಲತಾ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ತಾರೆ. ಬಟ್ ಚಂದನ್ ಶೆಟ್ಟಿ ಅವ್ರಿಗೆ ಇದು ಎಲ್ಲೋ ಒಂದು ಕಡೆ ಇಷ್ಟ ಆಗಲ್ಲ. ಯಾಕೆಂದರೆ ಅವರು ಸೆಲೆಕ್ಟ್ ಮಾಡುವ ಎಲ್ಲ ಕಂಟೆಸ್ಟೆಂಟು ಕೂಡ ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಅವ್ರನ್ನೇ ಇವರು ಸೆಲೆಕ್ಟ್ ಮಾಡ್ಕೊಳ್ಳೋದು ಎಲ್ಲೋ ಚಂದನ್ ಶೆಟ್ಟಿ ಅವರಿಗೆ ಒಂದು ಅಸಮಾಧಾನ ಬರುತ್ತೆ. ಚಂದನ್ ಶೆಟ್ಟಿ ಅವ್ರು ಕೇಳ್ತಾರೆ, ನಿಮಗೆ ಗೇಮ್ ಅರ್ಥ ಆಗಿದೆಯಾ, ಯಾರು ಸೆಲೆಕ್ಟ್ ಮಾಡಬೇಕು ಅಂತ ನಿಮಗೆ ಅರ್ಥ ಆಗಿದೆಯಾ ಅಂದರೆ, ಹೌದು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದು ನಮಗೆ ಯಾವಾಗ ಅಸಮಾಧಾನ ಅನಿಸುತ್ತೆ, ಅವ್ರು ನನಗೆ ತುಂಬ ಇರಿಟೇಟ್ ಮಾಡ್ತಾರಲ್ಲ, ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಬಟ್ ನೀವೇ ಹೇಳಿರ್ತೀರಿ, ಇವರು ಸುನಿಲ್ ಶಾಸ್ತ್ರಿ ಅವರು ತುಂಬ ಸ್ಟ್ರಾಂಗ್ ಆಗಿದ್ದರು, ಅವರು ಫಿಸಿಕಲ್ ಗೇಮಲ್ಲಿ ಗೆದ್ದಿದ್ರು, ಅವರನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ, ನೀವೇ ಒಂದು ಗೋಲ್ಡ್ ಕೈನ ಕೊಟ್ಬಿಟ್ಟು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇವಾಗ ನೀವು ಅವರು ಸ್ಟ್ರಾಂಗ್ ಇಲ್ಲ ಅಂತ ನೀವು ಎಲಿಮಿನೇಷನ್ ತೊಗೊಳ್ಳೋದು ಎಷ್ಟು ನ್ಯಾಯ ಅಂತ ವಿನಯ್ ಗೌಡ ಅವ್ರು ಕೇಳ್ತಾರೆ. ಬಟ್ ಅವ್ರಿಗೆ ಅದನ್ನು ಹೇಳೋಕ್ಕೆ ಆನ್ಸರ್ ಇರೋದಿಲ್ಲ. ಅದಾದ ನಂತರ ಶ್ರುತಿಯವರು ಕೂಡ ಹೇಳ್ತಾರೆ, ನೋಡಿ ನೀವು ತೊಗೊಂಡಿರ್ತಕ್ಕಂಥ ಡಿಸಿಷನ್ನಿಂದ ಇವತ್ತೇ ಇವರು ಮನೆಗೆ ಹೋಗ್ತಾರೆ, ಆ ಥರ ಆಗಬಾರ್ದು, ನೀವು ತೊಗೊಳ್ತಕ್ಕಂಥ ಡಿಸಿಷನ್ನು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅವ್ರು ಹೇಳಿದಾಗ ಸೈಲೆಂಟ್ ಆಗ್ತಾರೆ ಹೇಮಲತಾ ಅವ್ರು, ಏನು ಮಾತಾಡೋದಿಲ್ಲ. ಅದಕ್ಕೆ ಸಂಗೀತ ಹೇಳ್ತಾರೆ, ನಾನು ಅವತ್ತು ನಿಮಗೆ ಹೇಳಿದೆ, ನಿಮ್ಗೆ ಅರ್ಥ ಆಗಿಲ್ಲ ಗೇಮ್ ಅಂತ, ಬಟ್ ನೀವು ಇದೇ ತಪ್ಪನ್ನೇ ಮತ್ತೆ ಇವತ್ತು ಮಾಡ್ತಾ ಇದ್ದೀರಾ ಅಂತ ಸಂಗೀತ ಅವ್ರು ಹೇಳ್ತಾರೆ. ಬಟ್ ಈ 3 ಜನ ಜಡ್ಜಸ್ ಮಾತು ಕೇಳ್ಬಿಟ್ಟು ಹೇಮಲತಾ ಅವ್ರಿಗೆ ಎಲ್ಲೋ ಒಂದು ಕಡೆ ಸ್ವಲ್ಪ ಹರ್ಟ್ ಆದಾಗ ಅನಿಸುತ್ತೆ. ಅದಾದ ನಂತರ ಅವ್ರು ಸಡನ್ನಾಗಿ ಹೇಳ್ತಾರೆ, ನಾನು ಗೇಮ್ನ ಕ್ವಿಟ್ ಮಾಡ್ತೀನಿ ಅಂತ. ವಿನಯ್ ಗೌಡ ಅವ್ರಿಗೆ ಶಾಕ್ ಆಗುತ್ತೆ, ಏನು ನೀವು ಗೇಮ್ನ ಕ್ವಿಟ್ ಮಾಡ್ತೀರಾ ಅಂತ ಕೇಳಿದ್ದಕ್ಕೆ, ಹೌದು ಯಾಕೆಂದರೆ ನಾನು ಬಿಗ್ ಬಾಸ್ ಅಂದರೆ ಇಷ್ಟೊಂದು ಟಫ್ ಇರಲ್ಲ ಅಂತ ಅಂದ್ಕೊಂಡು ಬಂದಿದ್ದೆ, ಬಟ್ ಇದು ತುಂಬ ಟಫ್ ಅನಿಸುತ್ತೆ, ನನಗೆ ಇಲ್ಲಿಂದ ಮುಂದುವರಿಯೋಕ್ಕಾಗಲ್ಲ ಅನಿಸುತ್ತೆ, ಸೊ ನಾನು ಗೇಮ್ನ ಕ್ವಿಟ್ ಮಾಡ್ತೀನಿ ಅಂತ ಹೇಮಲತಾ ಅವ್ರು ಹೇಳ್ತಾರೆ. ಅದಕ್ಕೆ ಜಡ್ಜಸ್ 3 ಜನ ಹೇಳ್ತಾರೆ, ನಾವು ಅವತ್ತು ನಿಮಗೆ ಸ್ಟಾರ್ ಅಂತ ಕೊಟ್ಬಿಟ್ಟು ತಪ್ಪು ಮಾಡಿದ್ವಿ, ನಮ್ಮ ಡಿಸಿಷನ್ನೇ ರಾಂಗ್ ಅಂತ ವಿನಯ್ ಗೌಡ ಅವ್ರು ಹೇಳ್ತಾರೆ. ಯಾಕೆಂದರೆ ಅಷ್ಟೂ ಜನರಲ್ಲಿ ನಿಮಗೆ ಒಂದು ಅವಕಾಶ ಸಿಕ್ಕಿತ್ತು, ಈ ಒಂದು ಅವಕಾಶಕ್ಕೋಸ್ಕರ ಎಷ್ಟು ಲಕ್ಷಾಂತರ ಜನ ಕಾದಿರ್ತಾರೆ ಗೊತ್ತಾ ನಿಮಗೆ. ನಿಮಗೆ ಇವಾಗ ಬಂದಿರತಕ್ಕಂಥ ಒಂದು ಚಾನ್ಸು ಯಾರಿಗೋ ಒಬ್ರಿಗೆ ಬಂದಿದ್ರೆ ಅಟ್ಲೀಸ್ಟ್ ಅವ್ರನ್ನ ಪ್ರೂವ್ ಮಾಡ್ಕೊಳ್ತಾ ಇದ್ರು, ಬಟ್ ನೀವು ಇದನ್ನು ವೇಸ್ಟ್ ಮಾಡ್ಕೊಳ್ತೀರ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಶ್ರುತಿ ಕೂಡ ಹೇಳ್ತಾಳೆ. ಚಂದನ್ ಶೆಟ್ಟಿ ಅವರು ಕೂಡ ಅಷ್ಟೇ, ನಿಮ್ಮ ಈ ಒಂದು ಡಿಸಿಷನ್ ನನಗೆ ತುಂಬ ಡಿಸಪಾಯಿಂಟ್ ಆಗಿದೆ. ಯಾಕೆಂದರೆ ನಿಮ್ಮ ಬಗ್ಗೆ ನಾವು ತುಂಬ ಒಂದು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ವಿ, ಈ ಥರ ನೀವು ಮಾಡ್ತೀರ ಅಂತ ನಾವಂತೂ ಅಂದ್ಕೊಂಡಿರಲಿಲ್ಲ. ಯಾಕಪ್ಪ ಅಂತಂದರೆ ಅವತ್ತು ನಿಮ್ಮನ್ನು ನೋಡಿಬಿಟ್ಟು ನಿಮ್ಮ ಒಂದು ಇನ್ನೋಸೆನ್ಸ್ನ ನೋಡಿ ನಾವು ನಿಮಗೆ ಸ್ಟಾರ್ ಕೊಟ್ಟಿದ್ವಿ. ಬಟ್ ನೀವು ಆ ಒಂದು ಚಿಕ್ಕ ಒಂದು ಘಟನೆಗೆ ಇಷ್ಟಕ್ಕೆ ನೀವು ಇಷ್ಟ ಆದರೆ, ಮತ್ತು ನಾಳೆ ಬಿಗ್ ಬಾಸ್ ಮನೆಯಲ್ಲಿ ಇಂಥ ಒಂದು 100 ಶೂಟ್ಸ್ ಬರ್ತವೆ, ಮತ್ತು ಅವನ್ನೆಲ್ಲ ನೀವು ಹೇಗೆ ಥರ ಫೇಸ್ ಮಾಡ್ತೀರಾ ಅಂತ ಚಂದನ್ ಕೇಳಿದ್ದಕ್ಕೆ ಅವ್ರಿಗೇನು ಮಾತೇ ಬರೋದಿಲ್ಲ. ಇಲ್ಲ ಸರ್, ನಾನು ಏನೋ ಅಂದ್ಕೊಂಡು ಬಂದೆ, ಬಟ್ ಇಲ್ಲಿ ನಾನು ಅಂದ್ಕೊಂಡಿರ್ತಾರೆ ಏನೂ ಇಲ್ಲ. ಈ ಒಂದು ಬಿಗ್ ಬಾಸ್ ಪರೀಕ್ಷೆ ಅಂತಕ್ಕಂಥದ್ದು ತುಂಬ ಸ್ಟ್ರಾಂಗ್ ಅನ್ನಿಸ್ತಾ ಇದೆ ನನಗೆ. ಬಟ್ ಇಂಥ ಒಂದು ಡಿಸಿಷನ್ನ ತೊಗೊಳಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ ಅಂದರೆ, ಮತ್ತು ಮುಂದೆ ಕೂಡ ನನಗೆ ಆಗಲ್ಲ ಅನಿಸುತ್ತೆ. ನನಗೆ ಬಿಗ್ ಬಾಸ್ ಮನೆ ಒಳಗೆ ಹೋಗಕ್ಕೆ ಇಷ್ಟ ಇಲ್ಲ. ಯಾಕೆಂದರೆ ನನಗೆ ಇಷ್ಟು ಬಂದಿರೋದೇ ಗ್ರೇಟ್, ಇದೊಂದೇ ಸಾಕು ನನಗೆ, ನನ್ನ ಜೀವನಕ್ಕೆ ಸಾಕು, ಇದೊಂದೇ ನಾನು ಕ್ವಿಟ್ ಮಾಡಿ ಹೋಗ್ತೀನಿ ಅಂತ ಅವರು ಡಿಸೈಡ್ ಮಾಡಿಬಿಡ್ತಾರೆ. ಬಟ್ ನಿರಂಜನ್ ಕೂಡ ಹೇಳೋಕ್ಕೆ ಟ್ರೈ ಮಾಡ್ತಾರೆ, ಬಟ್ ಅವ್ರು ಯಾರ ಮಾತು ಕೇಳೋಕ್ಕೆ ಇರಲ್ಲ. ಯಾಕೆಂದರೆ ಅವ್ರು ತುಂಬ ಪರ್ಸ್ನಲಾಗಿ ತೊಗೊಂಡಿರ್ತಾರೆ ಇವೆಲ್ಲ ಕೂಡ. ಅದಕ್ಕೆ ಸೊ ಜಡ್ಜಸ್ನ ಕೇಳೋದಕ್ಕೆ ವಿನಯ್ ಹೇಳ್ತಾರೆ, ಇದು ನಮ್ಮ ಡಿಸಿಷನ್ ಅಲ್ಲ, ಅವ್ರ ಡಿಸಿಷನ್ನೇ ಅವ್ರು ತೊಗೊಳಿದ್ದಾರೆ, ಇದಕ್ಕೆ ನಾವೇನು ಹೇಳೋಕ್ಕಾಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಅದಾದ ನಂತರ ಹೇಮಲತಾ ಅವರು, ಇಲ್ಲ ನಾನು ಯಾವುದೇ ಕಾರಣಕ್ಕೂ ಮುಂದುವರೆಯೋದಿಲ್ಲ ಅಂತ ಅವ್ರು ಖಡಕ್ಕಾಗಿ ಅವ್ರ ಉತ್ತರನ ಅವ್ರು ಕೊಟ್ಬಿಡ್ತಾರೆ. ಬಟ್ ಇದ್ರ ಬಗ್ಗೆ ನಮಗೇನಪ್ಪ ಅನಿಸುತ್ತೆ ಅಂದರೆ, ಇಂಥ ಒಂದು ಚಾನ್ಸು ಬೇರೆ ಯಾರಿಗೂ ಸಿಕ್ಕಿದರೆ ಅಟ್ಲೀಸ್ಟ್ ಅವ್ರು ಯುಟಿಲೈಸ್ ಮಾಡಿಕೊಂಡು ಅವ್ರನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಗ್ತಾಯಿತ್ತು. ಬಟ್ ಇವರು ಇದನ್ನು ಅರ್ಧಕ್ಕೆ ಬಿಟ್ಟೋಗ್ತಾರಲ್ಲ ಅಂತ ಎಲ್ಲರೂ ಕೂಡ ಒಂದು ಕಡೆ ಫೀಲ್ ಆಗುತ್ತೆ. ಅದಾದ ನಂತರ
ನಿರಂಜನ್ ಅವರು ಓಕೆ ಇವಾಗ ನೀವು ಗೇಮಿಂದ ಹೊರಗಡೆ ಇದ್ದೀರಾ, ಸರಿ ಹೇಳಿ ಇವಾಗ ಏನಾಯಿತು ನಿಮಗೆ ಅಂತ ಕೇಳಿದ್ದಕ್ಕೆ ಹೇಮಲತಾ ಅವ್ರಿಗೆ ಏನೂ ಹೇಳೋಕ್ಕಾಗಲ್ಲ, ಕಣ್ಣಲ್ಲಿ ನೀರು ಬರುತ್ತೆ. ಮತ್ತೆ ಅವ್ರು ಏನು ರೆಸ್ಪಾನ್ಸ್ ಕೂಡ ಮಾಡಲ್ಲ. ಸಾಕು ಸರ್, ಇಷ್ಟು ನನಗೆ ಇದನ್ನು ಅವಕಾಶ ಕೊಟ್ಟಿದ್ದೀರಿ, ಮತ್ತೆ ಇನ್ನೊಂದ್ಸರಿ ನಾನು ಈ ಥರ ಏನೋ ಕೂಡ ಇದು ಮಾಡೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಸರಿ ಆಯಿತು ನಿಮ್ಮಿಷ್ಟ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅವರು. ಇದೆಲ್ಲವನ್ನು ನೋಡಿಬಿಟ್ಟು ಜಡ್ಜಸ್ಗೆ ಒಂಥರ ಶಾಕ್ ಆಗುತ್ತೆ. ಇವ್ರು ಇಷ್ಟು ಚಿಕ್ಕದಕ್ಕೆ ಇವ್ರು ತಡ್ಕೊಳ್ಳಲ್ಲ, ಮತ್ತು ಮುಂದೆ ಬಿಗ್ ಬಾಸ್ ಮನೆಗೆ ಹೋದರೆ ಇಂತಹ 100 ಟೈಮ್ಸ್ ಕನ್ನಡ ಕಷ್ಟಗಳು ಜಾಸ್ತಿ ಬರ್ತವೆ, ಇವ್ರು ಹೇಗೆ ಫೇಸ್ ಮಾಡ್ತಾರೆ ಅಂತ ಸಂಗೀತ ಹೇಳ್ತಾರೆ. ಹೌದು, ಮತ್ತು ಇವಾಗಲೇ ಇವರು ಹೋಗಿದ್ದು ಒಳ್ಳೇದಾಯಿತು, ಮತ್ತೆ ಒಳಗಡೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ ಹೊರಗಡೆ ಬಂದಿದ್ರೆ ಚೆನ್ನಾಗಿರ್ತಿರ್ಲಿಲ್ಲ ಅಂತ ಸಂಗೀತ ಹೇಳ್ತಾರೆ. ಹೌದು, ಇವರು ಇಷ್ಟು ಸಾಫ್ಟ್ ಇದ್ದಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ನಾನು ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಇವ್ರು ಅಂದ್ಕೊಂಡಿದ್ದೆ, ಬಟ್ ಇವ್ರು ಇಷ್ಟೊಂದು ವೀಕ್ ಆಗಿ ಇಷ್ಟೊಂದು ಪರ್ಸ್ನಲ್ ಆಗಿ ತಗೊಳ್ಳೋ ಅವಶ್ಯಕತೆನೇ ಇರಲಿಲ್ಲ ಅಂತ ವಿನಯ್ ಗೌಡ ಹೇಳ್ತಾರೆ. ಶ್ರುತಿ ಅವರು ಕೂಡ ತುಂಬ ಫೀಲ್ ಆಗ್ತಾರೆ, ಏಕೆಂದರೆ ಅವರಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಒಂದು ಇನ್ನೋಸೆನ್ಸ್ ಅನ್ನೋದನ್ನು ನಾವು ಮಿಸ್ ಮಾಡ್ಕೊಳ್ತೀವಿ. ತುಂಬ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ, ಬಟ್ ಇವ್ರು ಎಲ್ಲೋ ಒಂದು ಕಡೆ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗಿಬಿಟ್ರಲ್ಲ ಇವರು ಅಂತ ಅಂತಾರೆ. ನಿರಂಜನ್ ಕೂಡ ಅಷ್ಟೇ, ಎಲ್ಲಾದರೂ ಹೊರಗಡೆ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಮಲತಾ ಅವರೇ ಬೇಕಾದರೆ ಹೊರಗಡೆ ಬರ್ಬೋದು ನೀವು ವಾಪಸ್ ಅಂತ ಹೇಳ್ತಾರೆ. ಹೋಗಿರೋರು ಎಲ್ಲೂ ವಾಪಸ್ ಬರೋದಿಲ್ಲ ಅವರು, ಇವತ್ತಲ್ಲ ಇನ್ಯಾವತ್ತೂ ಕೂಡ ಅವರು ಬಿಗ್ ಬಾಸ್ಗೆ ಅಪ್ಲೈ ಮಾಡೋದಿಲ್ಲ ಅಂತ ವಿನಯ್ ಅವರು ಹೇಳ್ತಾರೆ. ಬಟ್ ಇಲ್ಲಿ ನಾವೇನೋ ಯೋಚನೆ ಮಾಡಬೇಕಂದ್ರೆ ಇವರಿಗೆ ಸಿಗುವಂಥ ಚಾನ್ಸ್ ಬೇರೆ ಯಾರಿಗೋ ಸಿಕ್ಕಿದ್ರೆ ಅಟ್ಲೀಸ್ಟ್ ಅವ್ರನ್ನ ಪ್ರೂವ್ ಮಾಡ್ಕೊಳ್ತಾ ಇದ್ರಲ್ವಾ. ಸೊ ಇವರು ಇಷ್ಟಕ್ಕೆ ಅರ್ಧಕ್ಕೆ ಬಂದುಬಿಟ್ಟು ಇವ್ರು ಫೇಲ್ ಮಾಡ್ಕೊಳ್ಳೋದು ಬದಲು ಬೇರೆ ಯಾರಿಗೋ ಆ ಚಾನ್ಸ್ ಸಿಕ್ಕಿದ್ರೆ ಅಟ್ಲೀಸ್ಟ್ ಅವರು ಸಾಬೀತು ಮಾಡ್ಕೊಳ್ತಿದ್ರು ಅವ್ರಿಗೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳಿದೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡೋಣ ಮತ್ತೆ ಹೊಸ ಅಪ್ಡೇಟ್ ಏನು ಬರುತ್ತೆ ಅಂತ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.